ನಾವೀಗ ಇರುವಂಥದ್ದು ಇಸ್ಕಾನ್ನ ಗೋಶಾಲೆಯ ದರ್ಶನ ಮಾಡಿಕೊಂಡು ಗೋಗಳ ದರ್ಶನ ಮಾಡಿಕೊಂಡು ಬರುವ. ಗೋ ಬ್ರಾಹ್ಮಣ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಇದೆ. ಅದರಿಂದ ಗೋ ಮತ್ತು ಬ್ರಾಹ್ಮಣರು ಅಂದರೆ ಯಾರು ಭಗವಂತನ ಜ್ಞಾನ ಮಾಡ್ತಾರೋ ಅವರೆಲ್ಲ ಬ್ರಾಹ್ಮಣರಾಗಿರ್ತಾರೆ. ಅವರು ಮತ್ತು ಗೋವುಗಳಂದ್ರೆ ಭಗವಂತ ಶ್ರೀಕೃಷ್ಣನಿಗೆ ತುಂಬಾ ಇಷ್ಟ ಅಂತೆ. ಸರಿಸುಮಾರು ಭಾರತದಾದ್ಯಂತ ಗೋವಿನಿಂದ ಉತ್ಪತ್ತಿಯಾಗುವ ಗೋ ಉತ್ಪನ್ನಗಳನ್ನು ಬಳಸುವುದು ಮಾತ್ರ ಉಪಯೋಗಗಳು ಮತ್ತು ಅದರಿಂದ ಆಗಿರುವಂಥ ಸತ್ಪರಿಣಾಮಗಳನ್ನು ಎಲ್ಲರಿಗೂ ತೋರಿಸಿರುವಂಥ ರಾಧಾ ಸುರಭಿ ಗೋಮಂದಿರದ ಶ್ರೀ ಭಕ್ತಿಭೂಷಣ್ ದಾಸ್ ಪ್ರಭುಜಿಯವರು ಸರಿಸುಮಾರು 15 ವರ್ಷಗಳ ಕಾಲ ಇದೇ ಗೋಶಾಲೆಯಲ್ಲಿ ಗೋವುಗಳ ಸೇವೆಯನ್ನು ಮಾಡಿಕೊಂಡು ಎಲ್ಲ ಗೋವುಗಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಮತ್ತು ಉಳಿಸಿ ಅದರ ಜೊತೆ ಬದುಕುವುದು ಹೇಗೆ ಅಂತ ಕಲಿಸಿ ಗೋವಿನಿಂದ ನಮಗೆ ಏನೆಲ್ಲ ಲಾಭಗಳಿದೆ ಎಲ್ಲವನ್ನೂ ನಮಗೆ ಹೇಳಿಕೊಟ್ಟವರು. 33 ಕೋಟಿ ದೇವತೆಗಳು ಅಂದರೆ ಕೇಶವಾದಿ 12 ಆದಿತ್ಯರು, ಏಕಾದಶ ರುದ್ರ, ಅಷ್ಟವಸುಗಳು ಮತ್ತು 2 ಅಶ್ವಿನಿ ದೇವತೆಗಳು ಅಂದರೆ 33 ಕೋಟಿ ದೇವತೆಗಳು ಇರುವಂಥದ್ದು ಗೋವಿನಲ್ಲಿ. ಅಂಥ ಗೋಮೂತ್ರವನ್ನು ಸೇವನೆ ಮಾಡಿದ ಮಾತ್ರಕ್ಕೆ ಭಯಂಕರ ಮಾರಕವಾಗಿರುವಂತಹ ಕ್ಯಾನ್ಸರ್ನಂತಹ ದುಷ್ಟ ರೋಗಗಳು ಕ್ಷಣ ಮಾತ್ರದಲ್ಲಿ ನಿವೃತ್ತಿಯಾಗ್ತದೆ. ಇದಕ್ಕೊಂದಷ್ಟು ಉದಾಹರಣೆಗಳು ಕೂಡ ಇದೆ. ಶ್ರೀಯುತ ಭಕ್ತಿಭೂಷಣ್ ದಾಸ್ ಪ್ರಭುಜಿಯವರು ನೀಡಿದಂಥ ಔಷಧಿಯಿಂದ ಎಷ್ಟೋ ರೋಗಗಳು ನಿವೃತ್ತಿಯಾಗಿದೆ. ಮತ್ತು ನನ್ನ ಗೊತ್ತಿರುವ ಪ್ರಕಾರ ಒಬ್ಬ ಕ್ಯಾನ್ಸರ್ ರೋಗಿ ಕೂಡ ಆರೋಗ್ಯವಂತರಾಗಿದ್ದಾರೆ. ಮುನಿಯಲ್ ಆಯುರ್ವೇದ ಶಾಲೆಯ ವೈದ್ಯರುಗಳೆಲ್ಲ ಅದನ್ನು ಕಂಡು ಅಚ್ಚರಿಪಟ್ಟಿದ್ದಾರೆ. ಅವರ ಮೇಲೆ ಒಂದಷ್ಟು ಇನ್ವೆಸ್ಟಿಗೇಷನ್ಗಳನ್ನು ಮಾಡ್ತಿದ್ದಾರೆ. ಅಂತ ಭಕ್ತಿಭೂಷಣ್ ದಾಸ್ ಪ್ರಭುಜಿ ಕೂಡ ಇದೇ ಗೋಶಾಲೆಯಲ್ಲಿದ್ದು ಇದು ಬೃಂದಾವನದಲ್ಲಿರುವಂತಹ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಅವತಾರದಲ್ಲಿ ಬಂದು ಆಟವಾಡಿದಂತಹ ನಲಿದಾಡಿದಂಥ ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ. ಇದನ್ನು ಕಾಣುವುದೇ ನಮ್ಮ ಭಾಗ್ಯ, ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ತಿದ್ದೇನೆ. ಹರೇ ಕೃಷ್ಣ.